ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ ನನ್ನ ವಂದನೆಗಳನ್ನು ತಿಳಿಯಪಡಿಸ್ತೇನೆ ಮತ್ತು ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರೀತಿಯಿಂದ ನಾನು ಆಹ್ವಾನಿಸುತ್ತೇನೆ. ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವಂಥ ಸಂದೇಶಗಳು ಹೆಚ್ಚಾಗಿ ನಿಮಗೆ ಲಭ್ಯವಾಗಬೇಕಾದರೆ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ನೀವು ಲೈಕ್ ಮಾಡಿ ಫಾಲೋ ಮಾಡುವಂಥದ್ದಾದರೆ ಈ ಸಂದೇಶಗಳು ಹೆಚ್ಚಾಗಿ ನಿಮಗೆ ದೊರಕುವಂಥವಾಗಿರ್ತವೆ. ಹಲ್ಲೆಲೂಯಾ. ದೇವರು ಒಳ್ಳೆಯವನಾಗಿದ್ದಾನೆ. ಈ ದಿನ ನಾವು ದೇವರ ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಸಣ್ಣ ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ ನಿಮಗೆ ವಂದನೆ. ಕರ್ತನೆ, ಈ ಸಂಜೆ ಸಮಯದಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಾವು ಸೇರಿ ಬಂದಿದ್ದೇವೆ. ಕರ್ತನೆ, ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರಿಗಾಗಿ ಸಹ ನಿಮಗೆ ಸ್ತೋತ್ರ ಮಾಡ್ತೇನೆ. ಅನೇಕರಿ ಕಾರ್ಯಕ್ರಮಕ್ಕೆ ಕನೆಕ್ಟ್ ಆಗುವಂತೆ ಮಾಡುವ ದೇವರೇ ನಿಮಗೆ ವಂದನೆ ಸ್ವಾಮಿ. ಈಗ ನಾವು ನಿನ್ನ ವಾಕ್ಯಗಳನ್ನು ಧ್ಯಾನಿಸಲು ಹೋಗ್ತಿರುವಾಗ ಪವಿತ್ರಾತ್ಮನೇ ನಮ್ಮನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಸಂಗಡ ಮಾತಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಹೃದಯಗಳನ್ನು ಕೇಳುವಂಥ ಪ್ರತಿಯೊಬ್ಬರ ಹೃದಯಗಳನ್ನು ಸ್ವಾಮಿ ಕರ್ತನ ತೆರೆಯುವುದಕ್ಕಾಗಿ, ನಿನ್ನ ವಾಕ್ಯವನ್ನು ಗ್ರಹಿಸುವಂತೆ ನಮ್ಮೆಲ್ಲರಿಗೂ ಕೃಪೆಯನ್ನು ಕೊಡುವುದಕ್ಕಾಗಿ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ನಿಮಗೆ ಮುಂದಿರುವ ಸಮಯವನ್ನು ನಿನಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಿದ್ದೇವೆ ತಂದೆ, ಆಮೆನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನಾಗಿದ್ದಾನೆ, ಆಮೇನ್. ದೇವರ ವಾಕ್ಯ ಹೇಳ್ತೈತೆ, ಆತನು ಕೃಪಾಪೂರ್ಣನು, ಆತನ ಕೃಪೆಗಳು ನಿಂತು ಹೋಗುವುದಿಲ್ಲ, ಆದ್ದರಿಂದ ಯಾಕೋಬ ವಂಶದವರಾದ ನಾವು ನಾಶವಾಗಲಿಲ್ಲ ಎಂಬುದಾಗಿ. ದೇವರ ಕೃಪೆ ನಮ್ಮ ಮೇಲೆ ಯಾವಾಗಲೂ ಇರುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಆತನ ಪ್ರೀತಿ ಶಾಶ್ವತ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ನಮ್ಮ ವಿಷಯದಲ್ಲಿ ಆತನ ಕೇರಿಂಗ್ ಅದು ಯಾವಾಗಲೂ ಇರುವಂಥದ್ದಾಗಿರ್ತದೆ. ಆದ್ದರಿಂದ ನಾವು ನಾಶವಾಗುವುದೇ ಇಲ್ಲ, ನಾಶವಾಗಲಿಲ್ಲ ಎಂಬುದಾಗಿ ಯಾಕೋಬ ವಂಶವು ತಮ್ಮ ಸಾಕ್ಷಿಯನ್ನು ಹೇಳ್ತೈತೆ. ಇದು ನಮ್ಮೆಲ್ಲರ ವಿಷಯದಲ್ಲಿ ಸತ್ಯವಾದಂಥ ಮಾತಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಪ್ರತಿನಿತ್ಯ ಒಳ್ಳೆಯ ಪರಲೋಕದ ತಂದೆಯಾದಂಥ ದೇವರಿಗೆ ನಾವು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವವರು ಆಗಿರಬೇಕು. ಹಲ್ಲೆಲೂಯಾ. ನಮಗೆ ಎದ್ದು ಕೂಡಲೇ ಅನೇಕ ಸಮಸ್ಯೆಗಳು, ಅನೇಕ ಕೊರತೆಗಳು, ಅನೇಕ ಅಗತ್ಯಗಳು ಕಾಣುವಾಗ ನಾವು ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸ್ತೇವೆ, ಸ್ವಾಮಿ ನನಗದು ಕೊಡು, ಇದು ಕೊಡು, ಇದು ಮಾಡು, ಅದು ಮಾಡು ಎಂಬುದಾಗಿ. ಬಟ್ ಅದರ ಎಲ್ಲದಕ್ಕಿಂತ ಮೊದಲು ದೇವರ ಪ್ರಸನ್ನತೆಯನ್ನು, ಆತನ ಒಳ್ಳೆಯತನವನ್ನು, ನಿನ್ನ ಮೇಲೆ ಆತನಿಟ್ಟಂಥ ಪ್ರೀತಿಯನ್ನು, ನಿನ್ನ ಬಗ್ಗೆ ಆತನಿಗಿರುವಂಥ ಹಿತದ ಆಲೋಚನೆಗಳನ್ನು ಇವೆಲ್ಲವನ್ನು ಒಂದು ಸಾರಿ ಜ್ಞಾಪಕ ಮಾಡಿಕೊಂಡು ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಂಥದ್ದು ಅದು ಒಳ್ಳೆಯದು. ಅದು ನಮ್ಮ ವಿಷಯದಲ್ಲಿ ದೇವರ ಚಿತ್ತ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ಥೆಸಲೋನಿಕ ಪತ್ರಿಕೆ, ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡುವಾಗ ನಾವು ನೋಡ್ತೀವಿ, ಎಲ್ಲದರಲ್ಲಿಯೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಇದು ನಿಮ್ಮ ವಿಷಯವಾಗಿ ದೇವರ ಚಿತ್ತ ಎಂಬುದಾಗಿ. ಮೊದಲು ದೇವರಿಗೆ ನಾವು ಸ್ತೋತ್ರ ಮಾಡ್ತಾ ಯಾವಾಗಲೂ ಮತ್ತು ಎಲ್ಲ ವಿಷಯದಲ್ಲೂ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ದೇವರ ಮಹಿಮೆಗಳನ್ನು ನಮ್ಮ ಜೀವನದಲ್ಲಿ ನಾವು ಕಾಣುವಂಥವಾಗಿರ್ತೇವೆ. ಹಲ್ಲೆಲೂಯಾ. ಈಗ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಆದಿಕಾಂಡ 15ನೇ ಅಧ್ಯಾಯ 1ನೇ ವಚನಕ್ಕೆ ನಾವು ತಿರುಗಿಸೋಣ. ದೇವರ ಆತ್ಮನು ಮತ್ತು ಈ ಕಾರ್ಯಕ್ರಮದಲ್ಲಿ, ಈ ಸತ್ಯಧ್ವನಿ ಪ್ರೋಗ್ರಾಮಲ್ಲಿ ಈ ಸಂಜೆ ಮಾತಾಡಲಿಕ್ಕೆ ಕರ್ತನ ನನ್ನ ಹೃದಯದಲ್ಲಿಟ್ಟಂಥ ಮಾತನ್ನು ನಿಮ್ಮ ಬಳಿಗೆ ನಾನು ತರ್ತಾ ಇದ್ದೇನೆ. ಈ ವಾಕ್ಯವನ್ನು ನಾವು ಒಂದು ಸಾರಿ ಓದಿಕೊಳ್ಳೋಣ. ಆದಿಕಾಂಡ 15ನೇ ಅಧ್ಯಾಯ 1ನೇ ವಚನ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಾಮನೇ, ಭಯಪಡಬೇಡ, ನಾನು ನಿನಗೆ ಗುರಾಣಿ ಆಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನವು ಇಟ್ಟದೆ ಎಂಬುದೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ನೋಡ್ತೇವೆ, ಅಬ್ರಾಮನಿಗೆ ಈ ಸಂಗತಿಗಳ ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಇದೊಂದು ಧನ್ಯವಾದ ಸಂಗತಿ ಪ್ರಿಯರೇ. ಹಲ್ಲೆಲೂಯಾ. ಅಬ್ರಹಾಮನಿಗೆ ದೇವರ ಬಗ್ಗೆ ಆಲೋಚನೆ ಇದ್ದದರಿಂದ, ದೇವರನ್ನು ಆತನು ಧ್ಯಾನ ಮಾಡ್ತಾ ಆಲೋಚಿಸ್ತಾ ಇರುವುದರಿಂದ ನಾನು ಅಂದುಕೊಳ್ತೇನೆ ಆತನ ದರ್ಶನದಲ್ಲಿ ದೇವರ ವಾಕ್ಯ ಆತನಿಗೆ ಉಂಟಾಯಿತು ಎಂಬುದಾಗಿ.
ಹಲ್ಲೆಲೂಯ. ಆದ್ದರಿಂದ ನಾವು ಯಾವಾಗಾದರೆ ದೇವರ ಧ್ಯಾನದಲ್ಲಿ ಇರುವಂಥವರು, ದೇವರ ಕುರಿತು ಯೋಚನೆ ಮಾಡುವಂಥವರಾಗಿರ್ತೇವೋ, ಪವಿತ್ರಾತ್ಮ ದೇವರು ದರ್ಶನಗಳಲ್ಲಿ ನಮ್ಮ ಹತ್ರ ಮಾತಾಡ್ತಾನೆ, ಕನಸುಗಳಲ್ಲಿ ನಮ್ಮ ಹತ್ರ ಮಾತಾಡ್ತಾನೆ. ದೇವರ ವಾಕ್ಯವನ್ನು ಓದುವಾಗ, ಕೇಳುವಾಗ ನಮ್ಮ ಸಂಗಡ ಆತನು ಮಾತನಾಡುವ ಆತನಾಗಿರ್ತಾನೆ. ಕೆಲವೊಮ್ಮೆ ನಾವು ಆಯಾ ಪರಿಸ್ಥಿತಿಗಳಲ್ಲಿ ಹೋಗುವಾಗ, ದೇವರನ್ನು ದೃಷ್ಟಿಸುವಾಗ ದೇವರು ತನ್ನ ವಾಕ್ಯವನ್ನು ನಮಗೆ ಅನುಗ್ರಹಿಸುವಂಥ ಆತನಾಗಿರ್ತಾನೆ. ಇಲ್ಲಿ ಸಹ ನಾವು ನೋಡ್ತೇವೆ, ಅಬ್ರಾಹ್ಮನಿಗೆ ಯೆಹೋವನ ವಾಕ್ಯ ಉಂಟಾಯಿತು ಎಂಬುದಾಗಿ. ನಾವು ಒಂದು ಸಾರಿ ನಾವು ನೋಡ್ತೇವೆ, ಅಬ್ರಹಾಮನ ಅನ್ಯನಾಗಿದ್ದ, ದೇವರನ್ನು ಅರಿಯದಂಥ, ಅಂದರೆ ಸತ್ಯ ದೇವರನ್ನು ಅರಿಯದಂಥ ವ್ಯಕ್ತಿಯಾಗಿದ್ದ, ಮತ್ತು ವಿಗ್ರಹಾರಾಧಕನಾಗಿದ್ದ, ಅಷ್ಟು ಮಾತ್ರ ಅಲ್ಲ ಬಂಜೆಯಾದಂಥ ವ್ಯಕ್ತಿಯಾಗಿದ್ದ ಎಂಬುದಾಗಿ ಆತನ ಕೊರತೆಗಳ ಬಗ್ಗೆ ನಮಗೆ ಗೊತ್ತಿರುವಂಥ ಸಂಗತಿಯಾಗಿರ್ತದೆ. ಬಟ್ ಆದರೆ ಅಂಥ ವ್ಯಕ್ತಿಯ, ಆ ಬಂಜೆಯಾಗಿರುವಂಥ ಅಬ್ರಹಾಮನನ್ನು ಹೇಗೆ ದೇವರು ಆಶೀರ್ವಾದ ಮಾಡಿದ, ಒಂದು ಜನಾಂಗವನ್ನಾಗಿ, ದೊಡ್ಡ ಜನಾಂಗವನ್ನಾಗಿ ಹೇಗೆ ಆತನು ಆಶೀರ್ವಾದ ಮಾಡಿದ ಅಂತ ನಾವು ನೋಡ್ತೇವೆಂದರೆ, ದೇವರು ತನ್ನ ವಾಕ್ಯವನ್ನು ಕೊಡುವುದರಿಂದ ಅಬ್ರಹಾಮನನ್ನು ಆತನ ಆಶೀರ್ವಾದ ಮಾಡಿದ ಹಾಗೆ ನಾವು ನೋಡ್ತೇವೆ. ಅದಕ್ಕೆ ನಾನು ಬಲವಾಗಿ ನಂಬುವಂಥ ಒಂದು ಸಂಗತಿ ಏನಂದರೆ, ಒಬ್ಬ ವ್ಯಕ್ತಿಗೆ ದೇವರ ವಾಕ್ಯ ಉಂಟಾಗುವಂಥದ್ದು, ದೇವರ ವಾಕ್ಯ ಅವನಿಗೆ ಬರುವಂಥದ್ದು, ಅಥವಾ ಅವನು ದೇವರ ವಾಕ್ಯವನ್ನು ಹೊಂದಿಕೊಳ್ಳುವಂಥದ್ದು ಯಾವಾಗಾದರೆ ಸಂಭವಿಸ್ತೇತೋ ಅವನ ಜೀವನ ಇದ್ದ ಹಾಗೆ ಇರುವುದೇ ಇಲ್ಲ. ಅದು ಮಹತ್ತರವಾಗಿ ದೇವರಿಂದ ಆಶೀರ್ವದಿಸಲ್ಪಡುವಂಥದ್ದಾಗಿರ್ತದೆ. ಅದಕ್ಕೆ ಒಬ್ಬ ಭಕ್ತನು ಹೀಗೆ ಹೇಳ್ತಾನೆ, ದೇವರು ಯಾವಾಗಲೂ ನಮಗೇನು ಬೇಕೋ, ಈಗ ನಮ್ಗೆ ಹಣಕಾಸು ಕೊರತೆ ಇರುವಂಥದ್ದಾದರೆ ಹಣ ಇರುವಂಥ ಸೂಟ್ ಕೇಸನ್ನು ಆತನು ಕೊಡುವುದಿಲ್ಲ, ಅಥವಾ ಬೇರೆ ಏನು ಬೇಕೋ ಆ ವಸ್ತುವನ್ನೇ ನಮಗೆ ಆತನು ಕೊಡುವುದಿಲ್ಲ, ಅಥವಾ ಸಂಗತಿಯನ್ನು ಆತನು ಹೀಗೆ ಮಾಡುವುದಿಲ್ಲ. ಬದಲಾಗಿ ದೇವರು ಮನುಷ್ಯನಿಗೆ ಕೊಡುವಂಥದ್ದೇನೆಂದರೆ ವಾಕ್ಯ, ವಾಗ್ದಾನ ಎಂಬುದಾಗಿ. ಪ್ರೈಸ್ ಅಲ್ಲ. ದೇವರ ವಾಕ್ಯ ನಮಗೆ ಬಂದಾಗ ಅದು ನಮ್ಮ ಹೃದಯದಲ್ಲಿಟ್ಟುಕೊಂಡು ಅದನ್ನು ನಾವು ನಂಬುತ್ತಾ ಆ ವಾಕ್ಯದಿಂದ ನಮ್ಮ ಆಲೋಚನೆಗಳನ್ನು ನಾವು ಬದಲಾಯಿಸುವುದಕ್ಕೆ ಅವಕಾಶ ಕೊಡುವಂಥದ್ದಾದರೆ ಖಂಡಿತವಾಗಿ ಆ ದೇವರ ವಾಕ್ಯವು ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕೋ ಅದನ್ನು ಉತ್ಪಾದನೆ ಮಾಡುವಂಥದ್ದಾಗಿರ್ತದೆ. ಅದನ್ನು ಉಂಟು ಮಾಡುವಂಥ ಶಕ್ತಿ ದೇವರ ವಾಕ್ಯಕ್ಕೆ ಇರುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಆದ್ದರಿಂದ ನಮ್ಮ ಜೀವನದಲ್ಲಿ ದೇವರ ವಾಕ್ಯವನ್ನು ಹೊಂದುವಂಥದ್ದು ಬಹಳ ಪ್ರಾಮುಖ್ಯ. ನಾವು ಯಾವಾಗಲೂ ಸಹ ಈ ಲೋಕದಲ್ಲಿ ನಾವು ಇರ್ತೇವೆ, ಅನೇಕವಾದ ಕೊರತೆಗಳು ಅಥವಾ ಬೇರೆ ಸಂಗತಿಗಳು ನಮಗೆ ಇರ್ತವೆ. ಅದಕ್ಕೆ ಅಲ್ಲಿ ಬದಲಾವಣೆಯನ್ನು ನಾವು ಕೇಳ್ತೇವೆ ದೇವರ ಹತ್ರ, ಅದನ್ನು ನಾವು ಎದುರು ನೋಡುವಂಥವರಾಗಿರ್ತೇವೆ. ಪ್ರೈಸ್ ಅಲ್ಲ. ಯಾರಾದರೂ ವ್ಯಕ್ತಿ ಬದಲಾಗಬೇಕು, ಸ್ವಾಮಿ ಅವರನ್ನು ಬದಲಾಯಿಸು, ಅವರನ್ನು ಹೀಗೆ ಮಾಡು, ಹಾಗೆ ಮಾಡು, ರಕ್ಷಣೆ ಕೊಡು, ಅದು ಕೊಡು, ಇದು ಕೊಡು, ಬೇರೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಆ ವ್ಯಕ್ತಿ ಯಾವಾಗ ಬದಲಾಗ್ತಾನೆ ಎಂಬುದಾಗಿ ನಾವು ಎದುರು ನೋಡ್ತಾ ಇರ್ತೇವೆ. ಅವರು ಹಾಗೆ ಇರುವಂಥದ್ದು ನೋಡಿ, ಇದು ಎಷ್ಟು ಪ್ರಾರ್ಥನೆ ಮಾಡಿದ್ರೆ ಇವರು ಹೀಗೆ ಇದ್ದಾರಲ್ಲ ಅಂತೇಳಿ ನಿರಾಶೆ ಸಹ ಹೊಂದುವಂಥವರಾಗಿರ್ತೇವೆ. ಹಾಗೆ ಹಣಕಾಸು ವಿಷಯದಲ್ಲಿ, ಹಾಗೆ ಆರೋಗ್ಯದ ವಿಷಯದಲ್ಲಿ, ಹಾಗೆ ಬೇರೆ ಎಲ್ಲ ಸಂಗತಿಗಳಲ್ಲಿ ನಮಗೇನು ಬೇಕೋ ಅದು ಕೇಳ್ತೇವೆ. ಅದು ಕಣ್ಣಿನ ಮುಂದೆ ಬರುವುದನ್ನು ನಾವು ಕಾಯ್ತಾ ಇರ್ತೇವೆ, ಇದು ಯಾವಾಗ ಆಗ್ತೈತೆ ಎಂಬುದಾಗಿ. ಬಟ್ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಕೇಳೋದು ನಮ್ಮ ಅಗತ್ಯವನ್ನು ಕೇಳ್ತೇವೆ. ದೇವರು ಮೊದಲು ಕೊಡುವಂಥದ್ದು ತನ್ನ ವಾಕ್ಯವನ್ನು ನಮಗೆ ಕೊಡುವಾತನಾಗಿರ್ತಾನೆ, ವಾಗ್ದಾನವನ್ನು ಕೊಡುವಂತಾತನಾಗಿರ್ತಾನೆ. ಯಾವಾಗಾದರೆ ದೇವರ ವಾಕ್ಯವು ನಮಗೆ ಬರ್ತೈತೋ ಅದನ್ನು ನಾವು ನಂಬುತ್ತೇವೋ, ಅದನ್ನು ನಾವು ಬಿಗಿಯಾಗಿ ಹಿಡಿದುಕೊಳ್ತೇವೋ, ಅದರಲ್ಲೇ ನಾವು ಆನಂದಿಸ್ತಾ ಇರ್ತೇವೋ, ಆ ವಾಕ್ಯವು ನಮ್ಮ ಜೀವನದಲ್ಲಿ ಏನು ಕಾರ್ಯ ಆಗಬೇಕು, ಏನು ಆಶೀರ್ವಾದ ನಮಗೆ ಸಿಗಬೇಕೋ ಅದನ್ನು ದೇವರ ವಾಕ್ಯ ಮಾಡುವಂಥದ್ದು ಆಗಿರ್ತದೆ. ಯಾಕಂದರೆ ದೇವರ ವಾಕ್ಯವೇ ಈ ಸೃಷ್ಟಿಯನ್ನೆಲ್ಲ ಸೃಷ್ಟಿಸಿರುವಂಥದ್ದಾಗಿದೆ. ಪ್ರೈಸ್ ಅಲ್ಲ. ದೇವರ ವಾಕ್ಯ ಹೇಳ್ತೈತೆ, ಹೆಬ್ರಿ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ, ಕಾಣುವ ಈ ಜಗತ್ತು ಕಾಣುವ ವಸ್ತುಗಳು, ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲ ಎಂಬುದಾಗಿ ನಾವು ತಿಳಿದಿದ್ದೇವೆ ಎಂಬುದಾಗಿ. ಈ ಕಾಣುವಂಥ ಈ ಜಗತ್ತು ದೇವರ ಮಾತಿನಿಂದ ಉಂಟಾಗಿದೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಇಡೀ ಈ ಜಗತ್ತನ್ನೇ, ಈ ಪ್ರಪಂಚಗಳನ್ನೇ ದೇವರು ತನ್ನ ವಾಕ್ಯದಿಂದ ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ಅದಕ್ಕೆ ಏನಾದರೂ ನಮ್ಮ ಜೀವನದಲ್ಲಿ ಉಂಟಾಗಬೇಕಂದ್ರೆ, ನಮ್ಮ ಜೀವನದಲ್ಲಿ ಏನಾದರೂ ಕಾರ್ಯ ಆಗಬೇಕಂದ್ರೆ ಅದು ದೇವರ ವಾಕ್ಯವೇ ಮಾಡುವಂಥದ್ದಾಗಿರ್ತದೆ. ಪ್ರೈಸ್ ಅಲಾಟ್. ದೇವರ ವಾಕ್ಯವೇ ಆ ಕಾರ್ಯವನ್ನು ಮಾಡುವಂಥದ್ದಾಗಿರ್ತದೆ. ಆ ಸಂಗತಿಗಳನ್ನು ಉಂಟು ಮಾಡುವಂಥ ಶಕ್ತಿ ದೇವರ ವಾಕ್ಯಕ್ಕಿರುವಂಥದ್ದಾಗಿರ್ತದೆ. ಅದಕ್ಕೆ ನಾವು ಕೇಳಬೇಕು, ಸ್ವಾಮಿ ಈ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ, ಈ ಕೊರತೆಯಲ್ಲಿ ನಾನಿದ್ದೇನೆ, ಈ ಅಗತ್ಯದಲ್ಲಿ ನಾನಿದ್ದೇನೆ, ಈ ಸಮಸ್ಯೆಗಳಲ್ಲಿ ನಾನು ಹೋಗ್ತಿದ್ದೇನೆ, ನನಗೆ ವಾಕ್ಯವನ್ನು ಕೊಡು ಸ್ವಾಮಿ. ಪ್ರೈಸ್ ಅಲಾಟ್. ಸ್ವಾಮಿ ಈ ಪರಿಸ್ಥಿತಿಗೆ ನಿನ್ನ ಉತ್ತರವೇನಯ್ಯ, ಸ್ವಾಮಿ ಈ ಪರಿಸ್ಥಿತಿಗೆ ಕರ್ತನೆ ನಿನ್ನ ಸಹಾಯವೇನು ಅಂತೇಳಿ ನಾವು ದೇವರ ವಾಕ್ಯವನ್ನು ಎದುರು ನೋಡುವಾಗ ದೇವರ ವಾಕ್ಯ
ನಾವು ದೇವರ ವಾಕ್ಯ ಓದುವಾಗಾದರೂ ನಮಗೆ ದೇವರ ವಾಕ್ಯ ಬರಬಹುದು ದೇವರ ಆತ್ಮನಿಂದ, ಅಥವಾ ಸಂದೇಶಗಳನ್ನು ನಾವು ಕೇಳ್ತಿರುವಾಗಾದರೂ ದೇವರ ವಾಕ್ಯ ನಮ್ಗೆ ಉಂಟಾಗ್ಬೋದು, ನಮ್ಮ ಕನಸುಗಳಲ್ಲಿ ದೇವರ ವಾಕ್ಯ ನಮಗೆ ಉಂಟಾಗ್ಬೋದು, ದರ್ಶನಗಳಲ್ಲಿ ನಮಗೆ ದೇವರ ವಾಕ್ಯ ಉಂಟಾಗ್ಬೋದು. ಹೇಗೂ ನಾವು ದೇವರ ವಾಕ್ಯವನ್ನು ಹೊಂದಿಕೊಳ್ಳುವಂಥವರು ನಾವಾಗಿರ್ತೇವೆ. ಪ್ರೈಸ್ ಅಲ್ಲ, ದೇವರ ವಾಕ್ಯವನ್ನು ನಾವು ಹೊಂದಿಕೊಳ್ಳುವಂಥವರಾಗಿರ್ತೇವೆ. ಆಗ ನಮಗೊಂದು ನಮ್ಮ ಪರಿಸ್ಥಿತಿ ವಿಷಯದಲ್ಲಿರುವಂಥ ಭಯ, ಚಿಂತೆ, ನಿರಾಶೆ, ಒಂದು ಅಸ್ಥಿರತೆ ಇದೆಲ್ಲ ತೊಲಗಿ ಹೋಗ್ತೈತೆ. ದೇವರ ವಾಕ್ಯ ಉಂಟಾಗುವಾಗ, ನಿಜಕ್ಕೂ ನಮ್ಗೆ ದೇವರ ವಾಕ್ಯ ಬರುವಾಗ ಎಂಥ ಅನುಭವ ಆಗ್ತೈತೆ ಅಂದರೆ, ಆಲ್ರೆಡಿ ನನ್ನ ಪರಿಸ್ಥಿತಿ ಬದಲಾಗಿದೆ, ಆಲ್ರೆಡಿ ನನಗೆ ಬೇಕಾದದ್ದು ಹೊಂದಿಕೊಂಡಿದ್ದೇನೆ, ಆಲ್ರೆಡಿ ನನ್ನ ಸಮಸ್ಯೆ ತೀರಿ ಹೋಗಿದೆ ಎಂಬುವಂಥ ಅಂಥ ಭರವಸೆ, ಅಂಥ ಮನಃಶಾಂತಿ, ಅಂಥ ಸ್ಥಿರಚಿತ್ತ, ಅಂಥ ಧೈರ್ಯ ನಮ್ಮ ಹೃದಯದಲ್ಲಿ ಉಂಟಾಗ್ತದೆ. ಪರಿಸ್ಥಿತಿ ಹಾಗೇ ಇರ್ಬೋದು, ಬಟ್ ನಮ್ಗೆ ಆ ಪರಿಸ್ಥಿತಿ ಬಗ್ಗೆ ಚಿಂತೆ, ಭಯ ಇರೋದಿಲ್ಲ. ದೇವರ ವಾಕ್ಯನ ವಾಗ್ದಾನ ನಮಗೆ ಉಂಟಾಗುವಾಗ ನಮ್ಗೆ ಆಲ್ರೆಡಿ ನಾವು ಎಲ್ಲ ಪರಿಸ್ಥಿತಿ ನೀಗಿ ಹೋಗಿದೆ, ಎಲ್ಲ ಸಮಸ್ಯೆ ಪರಿಹಾರ ಆಗಿದೆ, ಎಲ್ಲ ಅಗತ್ಯ ಪೂರೈಸಲ್ಪಟ್ಟಿದೆ, ನನಗೆ ಬೇಕಾದದ್ದು ನನಗೆ ದೊರಕಿದೆ ಎಂಬುವಂಥ ನಿಶ್ಚಯತೆ ನಮ್ಮ ಜೀವನದಲ್ಲಿ ಉಂಟಾಗುವಂಥದ್ದಾಗಿರ್ತದೆ. ಪ್ರೈಸ್ ಅಲ್ಲ, ಯಾವಾಗ ಆ ನಿಶ್ಚಯತೆಯನ್ನು ನಾವು ಕಾಪಾಡಿಕೊಳ್ತಾ ಇರ್ತೇವೋ, ಪ್ರೈಸ್ ಅಲ್ಲ, ಆಗ ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕೋ ಆ ಸಂಗತಿ ಆ ದೇವರ ವಾಕ್ಯವೇ ಉಂಟು ಮಾಡುವಂಥದ್ದಾಗಿರ್ತದೆ. ಈಗ ನಾನೊಂದು ಸಂಗತಿ ಹೇಳಿದೆ, ದೇವರ ವಾಕ್ಯ ನಮಗೆ ಉಂಟಾಗುವಾಗ ಒಂದು ಧೈರ್ಯ ಬರ್ತೈತೆ, ಭರವಸೆ ಬರ್ತೈತೆ, ಆಯಿತು ನನ್ನ ಪರಿಸ್ಥಿತಿ ಎಲ್ಲ ಸರಿಯಾಯಿತು ಎಂಬುದಾಗಿ ಒಂದು ನಿಶ್ಚಯತೆ ನಮಗೆ ಬರುವಂಥದ್ದಾಗಿರ್ತೈತೆ ಅಲ್ವಾ. ಆದರೆ ಆ ಪರಿಸ್ಥಿತಿ ನಿಜಕ್ಕೂ ನಮ್ಮ ಜೀವನದಲ್ಲಿ ಬದಲಾಗುವ ತನಕ ಒಂದು ಗ್ಯಾಪ್ ಪೀರಿಯಡ್ ಇರ್ತೈತಲ್ಲ, ಆಗ ನಾವೇನು ಮಾಡಬೇಕಂದ್ರೆ, ದೇವರ ವಾಗ್ದಾನ ಬಂದಾಗ ಏನು ನಿಶ್ಚಯತೆ, ಏನು ಭರವಸೆ ಬಂತೋ ಅದನ್ನು ನಾವು ಕಾಪಾಡಿಕೊಳ್ಳಬೇಕು. ಅದನ್ನು ಹೇಗೆ ಕಾಪಾಡಿಕೊಳ್ಳುವಂಥದ್ದಂದರೆ, ಏನು ವಾಕ್ಯ ನಮ್ಮ ಜೀವನದಲ್ಲಿ ಉಂಟಾಗಿದೆಯೋ ಅದನ್ನೇ ನಾವು ಹಗಲು ರಾತ್ರಿ ಧ್ಯಾನ ಮಾಡಬೇಕು. ಪರಿಸ್ಥಿತಿ ನಿರಾಶೆದಾಯಕವಾಗಿದ್ದರು, ಪರಿಸ್ಥಿತಿ ಅಸಾಧ್ಯವಾಗಿ ಕಾಣ್ತಿದ್ರು, ಅಯ್ಯೋ ಇಷ್ಟು ದಿವಸ ಆಯ್ತು ಇನ್ನೂ ಆಗಲಿಲ್ಲ ಅನ್ನುವ ಹಾಗೆ ಇದ್ದರೂ ಸಹ, ಇಲ್ಲ, ವಾಗ್ದಾನ ಮಾಡಿದಾತನು ಅದನ್ನು ನೆರವೇರಿಸಲಿಕ್ಕೆ ಸಮರ್ಥನಾಗಿದ್ದಾನೆ. ದೇವರ ವಾಕ್ಯ ನನಗೆ ಹೀಗೆ ಬಂದಿದೆ, ದೇವರ ವಾಗ್ದಾನ ನನಗೆ ಹೀಗೆ ಉಂಟು, ಇದು ನಿಶ್ಚಯವಾಗಿ ನೆರವೇರ್ತೈತೆ, ಇದನ್ನು ಮಾಡಿದಾತನು ಮಾತು ತಪ್ಪುವವನಲ್ಲ, ಇದನ್ನು ಮಾಡಿದಾತನು ಅಪನಂಬಿಕಸ್ತಕನಲ್ಲ, ಆತನು ಸುಳ್ಳುಗಾರನಲ್ಲ, ಆತನು ಅಶಕ್ತನಲ್ಲ, ದೇವ ನೀನು ಇದನ್ನು ಮಾಡಲಿಕ್ಕೆ ಶಕ್ತನಾದದಕ್ಕಾಗಿ ಸ್ತೋತ್ರ ಎಂಬುದಾಗಿ ಈ ರೀತಿ ಆ ವಾಕ್ಯವನ್ನು ಅರಿಕೆ ಮಾಡ್ತಾ, ಧ್ಯಾನ ಮಾಡ್ತಾ, ದೈವ ಸ್ತೋತ್ರ ಮಾಡ್ತಾ ಇರುವಾಗ ನಾವು ನೋಡ್ತೇವೆ ಆ ವಾಕ್ಯದಿಂದ ಉಂಟಾದ ನಿಶ್ಚಯತೆ, ನಿರ್ಭಯ, ಆ ಒಂದು ಭರವಸೆ ಮೇಂಟೈನ್ ಆಗ್ತಾ ಹೋಗ್ತೈತೆ. ನಮ್ಮ ಜೀವನದಲ್ಲಿ ದೇವರ ವಾಕ್ಯ ಕಾರ್ಯ ಮಾಡುವುದನ್ನು ಲಿಟ್ರಲ್ಲಾಗಿ, ಅಂದರೆ ಈ ಭೌತಿಕ ಲೋಕದಲ್ಲಿ ನಾವು ಕಾಣುವಂಥವರಾಗಿರ್ತೇವೆ. ಅದಕ್ಕೆ ಅಬ್ರಹಾಮನನ್ನು ಆಶೀರ್ವಾದ ಮಾಡಿರುವಂಥ ಸಂಗತಿ ಯಾವುದಂದರೆ ದೇವರ ವಾಕ್ಯ. ಅಬ್ರಹಾಮನಿಗೆ ದರ್ಶನದಲ್ಲಿ ದೇವರ ವಾಕ್ಯ ಉಂಟಾಯಿತು ಎಂಬುದಾಗಿ. ಪ್ರೈಸ್ ಅಲ್ಲ, ಹಲ್ಲೆಲೂಯಾ. ಯಾವುದೇ ಸಂಗತಿಯನ್ನು, ಯಾವುದೇ ಒಂದು ಹೊಸ ಸಂಗತಿಯನ್ನು ನಮ್ಮ ಜೀವನದಲ್ಲಿ ಮಾಡುವಾಗ, ಹೊಸ ಕಾರ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಹೊಸ ಕಾರ್ಯಗಳಿಗೆ ನಾವು ಕೈಗಳನ್ನು ಹಾಕುವಾಗ, ನಾವು ಆ ಪರಿಸ್ಥಿತಿಯಲ್ಲಿ ನಮ್ಮ ಧೈರ್ಯ ಯಾವಾಗಲೂ ಇರಬೇಕು ಅಂದರೆ ನಮಗೆ ದೇವರ ವಾಕ್ಯ, ವಾಗ್ದಾನ ಅಗತ್ಯವಾಗಿ ಬೇಕಾಗಿದೆ. ಪ್ರೈಸ್ ಅಲ್ಲ. ಅನೇಕ ಸಾರಿ ಒಂದು ಧೈರ್ಯದಿಂದ ಯಾವುದಾದ್ರೂ ಕೆಲಸಕ್ಕೆ ಕೈ ಹಾಕ್ತೇವೆ, ಆದರೆ ಮುಂದೆ ಮುಂದೆ ಹೋಗುವಾಗ ಅಡಚಣೆಗಳು, ವಿರೋಧಗಳು, ಅಗತ್ಯಗಳು, ಕೊರತೆಗಳು, ಏನಾದರೂ ಸಮಸ್ಯೆಗಳು ಬಂದರೆ ನಮಗೆ ಬಹಳ ಭಯ, ನಿರಾಶೆ ಆಗುವಂಥದ್ದಾಗಿರ್ತದೆ. ಆಗ ಎಷ್ಟು ಧೈರ್ಯ ತಂದುಕೊಳ್ಳುವಂದರೂ ಕೆಲವೊಮ್ಮೆ ಆಗುವುದಿಲ್ಲ. ಬಟ್ ಆದರೆ ಅಂಥ ಪರಿಸ್ಥಿತಿ, ಅದಕ್ಕೆ ನಾವು ನೋಡ್ತೇವೆ, ಯಾವುದೇ ಕಾರ್ಯಕ್ಕೆ ನಾವು ಕೈ ಹಾಕುವಾಗ, ಯಾವುದೇ ಸಂಗತಿಯನ್ನು ನಾವು ಮಾಡಲಿಕ್ಕೆ ಹೋದಾಗ ದೇವರಿಂದ ವಾಕ್ಯವನ್ನು ನಾವು ಹೊಂದಿಕೊಳ್ಳುವಂಥದ್ದು ಅಗತ್ಯ ಎಂಬುದಾಗಿ ಭಕ್ತರ ಜೀವನ ಸತ್ಯವೇದದಲ್ಲಿ ನಮಗೆ ತೋರಿಸಿಕೊಡುವಂಥದ್ದಾಗಿರ್ತದೆ. ಆದ್ದರಿಂದ ಯಾವುದೇ ಕಾರ್ಯಕ್ಕೆ ಹೋಗುವಾಗ, ಸ್ವಾಮಿ ಈ ವಿಷಯದಲ್ಲಿ ನನ್ನ ಹತ್ರ ಮಾತಾಡು. ಪ್ರೈಸ್ ದಿ ಲಾರ್ಡ್. ದೇವರಾತ್ಮನು ನಮ್ಮ ಹೃದಯದಲ್ಲಿ ನಾವು ಈಗಾಗಲೇ ಓದಿರುವಂಥ, ಕೇಳಿರುವಂಥ ವಾಕ್ಯಗಳಿಂದ ಆತನು ನಮ್ಮ ಸಂಗಡ ಮಾತನಾಡುವಂಥ ಆತನಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಆ ವಾಕ್ಯ ನಮ್ಮ ಜೀವನದಲ್ಲಿ ಧೈರ್ಯದಿಂದ ಮುಂದೆ ಹೋಗುವಂತೆ, ಆ ಧೈರ್ಯ ಉಂಟು ಮಾಡುವ ಪರಿಸ್ಥಿತಿಗಳು ಬಂದಾಗ್ಯೂ ಸಹ ಆ ಪರಿಸ್ಥಿತಿಗಳಲ್ಲಿ ಸಹ ಧೈರ್ಯವನ್ನು ಕಾಪಾಡಿಕೊಳ್ಳುವಂತೆ ಆ ವಾಕ್ಯ ನಮಗೆ ಸಹಾಯ ಮಾಡುವಂಥದ್ದಾಗಿರ್ತೈತೆ. ಆ ವಾಕ್ಯ ತಕ್ಕ ಕಾಲದಲ್ಲಿ ನಮ್ಮ ಜೀವನದಲ್ಲಿ ಫಲ ಕೊಡುವಂಥದ್ದಾಗಿರ್ತೈತೆ. ನಮ್ಮ ಕಾರ್ಯಗಳೆಲ್ಲ ನಮಗೇನು ಬೇಕೋ ಅದನ್ನು ದೇವರ ವಾಕ್ಯವೇ ಉಂಟು ಮಾಡುವಂಥದ್ದಾಗಿರ್ತದೆ. ಆದ್ದರಿಂದ ದೇವರ ವಾಕ್ಯ ಸಾಮಾನ್ಯವಾದದ್ದಲ್ಲ. ದೇವರ ವಾಕ್ಯದ ಕುರಿತು ಹೇಳುವಂಥ ಸಂಗತಿ ಏನಂದರೆ, ಇಬ್ರಿ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ ಹೇಳ್ತೈತೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಅಂದರೆ ದೇವರ ವಾಕ್ಯ ಸುಳ್ಳಾಗಲಿಕ್ಕೆ ಚಾನ್ಸೇ ಇಲ್ಲ. ದೇವರ ವಾಕ್ಯಕ್ಕೆ ಜೀವ ಇದೆ. ಪ್ರೈಸ್ ದಿ ಲಾರ್ಡ್.
ದೇವರ ವಾಕ್ಯಕ್ಕೆ ಜೀವ ಇದೆ. ದೇವರ ವಾಕ್ಯ ಕಾರ್ಯ ಮಾಡ್ತೈತೆ, ಬದಲಾವಣೆಗಳನ್ನು ಮಾಡ್ತೈತೆ, ಉತ್ಪಾದನೆಗಳನ್ನು ಮಾಡ್ತೈತೆ, ಸಂಗತಿಗಳನ್ನು ಉಂಟು ಮಾಡುವಂಥದ್ದಾಗಿರ್ತೈತೆ, ಇಲ್ಲದನ್ನು ಇರುವ ಹಾಗೆ ಕರೆಯುವಂಥದ್ದಾಗಿರ್ತೈತೆ. ಪ್ರೈಸ್ ದಿ ಲಾರ್ಡ್. ರೋಗಿಗಳನ್ನು ಗುಣಪಡಿಸುವಂಥದ್ದಾಗಿರ್ತೈತೆ, ಬಡವರನ್ನು ಶ್ರೀಮಂತರನ್ನಾಗಿ ಮಾಡುವಂಥದ್ದಾಗಿರ್ತೈತೆ, ನಮ್ಮ ಕಾರ್ಯಗಳನ್ನು ಸಫಲಪಡಿಸುವಂಥದ್ದಾಗಿರ್ತೈತೆ. ಪ್ರೈಸ್ ದಿ ಲಾರ್ಡ್. ನಮ್ಮನ್ನು ಕಾಯುವಂಥದ್ದು, ಕಾಪಾಡುವಂಥದ್ದು, ಭದ್ರಪಡಿಸುವಂಥದ್ದು ಆಗಿರ್ತದೆ. ದೇವರ ವಾಕ್ಯ ಎಲ್ಲ ಕಾರ್ಯಗಳನ್ನು ಮಾಡುವಂಥ ಮತ್ತು ಕಾರ್ಯಸಾಧಕವಾದದ್ದು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಆದ್ದರಿಂದ ದೇವರ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಹೊಂದಿಕೊಳ್ಳುವಂಥದ್ದು ಬಹಳ ಅಗತ್ಯ. ನಾವು ಅನೇಕ ವಾಕ್ಯಗಳನ್ನು ಕೇಳ್ತಾ ಇರ್ತೇವೆ, ಅನೇಕ ಸಂದೇಶಗಳನ್ನು ಕೇಳ್ತಾ ಇರ್ತೇವೆ. ಬಟ್ ಆ ಸಂದೇಶಗಳಿಂದ ನಿನ್ನ ಜೀವನಕ್ಕೆ ನಿನಗೆ ಬೇಕಾದ, ನಿನ್ನನ್ನು ಸಂತೈಸುವ, ನಿನ್ನನ್ನು ಬಲಪಡಿಸುವ, ನಿನ್ನನ್ನು ದೃಢಪಡಿಸುವ, ನಿನಗೆ ತಿಳುವಳಿಕೆ ಕೊಡುವಂಥ ಒಂದು ವಾಕ್ಯ ನಿನಗೆ ಬಂದು ನಿನ್ನ ಹೃದಯವನ್ನು ಬೆಳಗಿಸ್ತೈತಲ್ವ, ಅದು ನಿನಗೆ ದೇವರು ಕೊಟ್ಟ ವಾಕ್ಯ, ಅದು ನಿನಗೆ ದೇವರಿಂದ ಉಂಟಾದ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಯಾರಿಗೆ ದೇವರ ವಾಕ್ಯ ಉಂಟಾಯಿತೋ ಅವರು ಯಾರೂ ಸಾಮಾನ್ಯರಾಗಿ ಇರುವುದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಒಬ್ಬ ಸೇವಕರು ಹೀಗೆ ಒಂದು ಹಾಡನ್ನು ಬರೀತಾರೆ, ಅದರಲ್ಲಿ ಹೇಳ್ತಾರೆ, ನಿನ್ನ ವಾಕ್ಯವು ನನ್ನನ್ನು ಬೆಳಕಾಗಿ ಮಾಡಿತು ಎಂಬುದಾಗಿ. ಅಂದರೆ ದೇವರ ವಾಕ್ಯ ಒಬ್ಬರಿಗೆ ಉಂಟಾಗುವಾಗ ಅವರ ಜೀವನ ಇದ್ದ ಹಾಗೆ ಇರುವುದಿಲ್ಲ, ಕತ್ತಲಾದ ಜೀವನ ಬೆಳಕಾಗುವಂಥದ್ದಾಗಿರ್ತದೆ, ಬಂಧನದಲ್ಲಿದ್ದ ಜೀವನ ಬಿಡುಗಡೆಗೆ ಹೋಗುವಂಥದ್ದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ರೋಗಿಗಳಾಗಿದ್ದರೆ ಅವರು ಗುಣ ಹೊಂದುವಂಥವರಾಗಿರ್ತಾರೆ, ಬಡವರು ಕೊರತೆಯಲ್ಲಿರುವಂಥವರಾಗಿದ್ದರೆ ಸಮೃದ್ಧಿಗೆ ದಾಟುವಂಥವರಾಗಿರ್ತಾರೆ, ಯಾವ ಪ್ರಯೋಜನಕ್ಕೆ ಬಾರದವರಾದರೆ ಅನೇಕರಿಗೆ ಆಶೀರ್ವಾದ ನಿಧಿಗಳಾಗುವಂಥವರಾಗಿರ್ತಾರೆ. ದೇವರ ವಾಕ್ಯ ಒಬ್ಬನಿಗೆ ಬಂದರೆ ಆ ವಾಕ್ಯ ಅವನನ್ನು ತಲೆಯಾಗಿ ಮಾಡುವಂಥದ್ದಾಗಿರ್ತದೆ. ಕೆಲವೊಮ್ಮೆ ನಾವು ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ, ಯಾವ ಕೆಲಸವೂ ನಮಗೆ ಬರಲ್ಲ, ಯಾವುದಕ್ಕೂ ಪ್ರಯೋಜನವಿಲ್ಲ, ಯಾವ ಬುದ್ಧಿಜ್ಞಾನ ಇಲ್ಲ, ಯಾವ ಶಕ್ತಿ ಬಲ ಇಲ್ಲ ಎಂಬುದಾಗಿ ನಾವು ಕೆಲವರು ಇರ್ತೇವೆ. ಬಟ್ ದೇವರ ವಾಕ್ಯನ ಹಗಲೂ ರಾತ್ರಿ ಧ್ಯಾನ ಮಾಡು, ಶ್ರದ್ಧೆಯಿಂದ ಧ್ಯಾನ ಮಾಡು, ಪ್ರಾರ್ಥನಾ ಪೂರ್ವಕವಾಗಿ ಧ್ಯಾನ ಮಾಡು, ಆಸಕ್ತಿಯಿಂದ ಧ್ಯಾನ ಮಾಡು. ಅದನ್ನು ಓದ್ತಾ ಬಾ, ಕೇಳ್ತಾ ಬಾ, ಓದ್ತಾ ಬಾ, ಕೇಳ್ತಾ ಬಾ. ದೇವರು ನಿನ್ನ ಹತ್ರ ಆತನ ಖಂಡಿತ ನಿನಗೆ ವಾಕ್ಯವನ್ನು ಕೊಡುವಾತನಾಗಿರ್ತಾನೆ, ವಾಗ್ದಾನಗಳನ್ನು ಕೊಡುವಾತನಾಗಿರ್ತಾನೆ. ಅದನ್ನು ತಿರುಗಿ ಧ್ಯಾನ ಮಾಡ್ತಾ ಬಾ, ಅದನ್ನು ವಾಕ್ಯವನ್ನು ಪ್ರೀತಿಸ್ತಾ ಬಾ, ವಾಕ್ಯವನ್ನು ನಂಬುತ್ತಾ ಬಾ. ಆ ವಾಕ್ಯವು ನಿನ್ನನ್ನು ದೊಡ್ಡ ಸ್ಥಿತಿಗೆ ತರುವಂಥದ್ದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ವಾಕ್ಯವು ದೊಡ್ಡ ಸ್ಥಿತಿಗೆ ತರುವಂಥದ್ದಾಗಿರ್ತದೆ. ನಾವು ನೋಡ್ತೇವೆ 107ನೇ ಕೀರ್ತನೆ 20ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತೈತೆ, ದೇವರು ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಸ್ವಸ್ಥಪಡಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ಅಂದರೆ ದೇವರು ಯಾವುದರಿಂದ ಸ್ವಸ್ಥಪಡಿಸಿದ? ವಾಕ್ಯದಿಂದ ಸ್ವಸ್ಥಪಡಿಸಿದ ಎಂಬುದಾಗಿ. ಹಾಗಾದರೆ ವಾಕ್ಯಕ್ಕೆ ಸ್ವಸ್ಥಪಡಿಸುವ ಶಕ್ತಿ ಇದೆ, ವಾಕ್ಯಕ್ಕೆ ಬಡವರನ್ನು ಶ್ರೀಮಂತರನ್ನಾಗಿ ಮಾಡುವ ಶಕ್ತಿ ಇದೆ, ನಿರ್ಬಲರನ್ನು ಬಲವಂತರಾಗಿ ಮಾಡುವ ಶಕ್ತಿ ಇದೆ, ನಿಷ್ಪ್ರಯೋಜಕವಾದ ಜನರನ್ನು ಪ್ರಯೋಜನಕರವಾದ ಆಶೀರ್ವಾದದ ನಿಧಿಗಳನ್ನಾಗಿ ಮಾಡುವ ಶಕ್ತಿ ದೇವರ ವಾಕ್ಯಕ್ಕೆ ಇರುವಂಥದ್ದಾಗಿದೆ. ಅದಕ್ಕೆ ವಿಷಯವೆಲ್ಲ ಏನಂದರೆ ನಾವು ದೇವರ ವಾಕ್ಯವನ್ನು ಹೊಂದುವುದರಲ್ಲಿದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಪ್ರತಿ ಬೆಳಿಗ್ಗೆ ನಾವು ನೋಡ್ತೇವೆ, ಪ್ರತಿ ಬೆಳಿಗ್ಗೆ ನಾವು ದೇವರ ವಾಕ್ಯವನ್ನು ಹೊಂದುವಂಥದ್ದಾದರೆ ಆ ದಿನವೆಲ್ಲ ನಮ್ಮ ಕೆಲವೊಮ್ಮೆ ಜೀವಮಾನಕ್ಕೆಲ್ಲ ಆ ವಾಕ್ಯ ನಮ್ಗೆ ಆಧಾರವಾಗಿ ನಮಗೆ ನಡೆಸುವಂಥದ್ದಾಗಿರ್ತದೆ. ಅದಕ್ಕೆ ಅಬ್ರಹಾಮನ ಧನ್ಯತೆ ಏನಪ್ಪ ಅಂತ ಹೇಳಿದರೆ, ಅಬ್ರಹಾಮನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ಅಬ್ರಹಾಮನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ದೇವರು ಪಕ್ಷಪಾತಿ ಅಲ್ಲ, ನಿನಗೂ ತನ್ನ ವಾಕ್ಯವನ್ನು ಕೊಡುವಾತನಾಗಿರ್ತಾನೆ, ನಿನಗೂ ತನ್ನ ವಾಗ್ದಾನಗಳನ್ನು ಆಲ್ರೆಡಿ ಬರೆಸಿಟ್ಟಿರ್ತಾನೆ. ನೀನು ಓದುವಾಗ ಅದು ನಿನ್ನ ಹೃದಯಕ್ಕೆ ಬರುವಂಥದ್ದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ದೇವನಾಮಕ್ಕೆ ಸ್ತೋತ್ರ. ಮುಂದೆ ನಾವು ನೋಡೋಣ, ಯೆಹೋವನ ವಾಕ್ಯ ಉಂಟಾಯಿತು. ಏನಂತ ಉಂಟಾಯಿತು ಅಂತ ನಾವು ನೋಡುವಾಗ, ಅಬ್ರಾಮನೇ ನೀನು ಭಯಪಡಬೇಡ, ನಾನು ನಿನಗೆ ಗುರಾಣಿ ಆಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನವು ಇಟ್ಟದೆ ಎಂಬುದಾಗಿ. ಅತ್ಯಧಿಕವಾದ ಬಹುಮಾನವಿಟ್ಟದೆ. ಇಲ್ಲಿ ನಾವು ನೋಡ್ತೀವಿ, ಅಬ್ರಾಮನೇ ನೀನು ಭಯಪಡಬೇಡ, ನಾನು ತಂದೆ ಮನೆಯನ್ನು ಬಿಟ್ಟು ಬಂದೆ, ನಾನು ಬಂಜೆ ಆಗಿದ್ದೇನೆ, ಅನೇಕವಾದ ಸಮಸ್ಯೆಗಳು. ಅದಕ್ಕೆ ಮುಂಚೆ ಆತನ ಐಗುಪ್ತಿಗೆ ಹೋಗ್ತಾನೆ, ಬರಕಾಲ ಬಂತೇಳಿಬಿಟ್ಟು ಅಲ್ಲಿ ಸಮಸ್ಯೆಗಳಿಗೆ ಒಳಗಾಗ್ತಾನೆ. ನಾನು ಹೆಂಗಿರಬೇಕು, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಗೊಂದಲದಲ್ಲಿ ಆತನ ಇದ್ದಿರ್ಬೋದೇನು. ಅದಕ್ಕೆ ದೇವರು ಮಾತಾಡ್ತಾನೆ, ನೀನು ಭಯಪಡಬೇಡ. ದೇವರ ವಾಕ್ಯ ಮನುಷ್ಯನಿಗೆ ಬರುವಾಗ ಒಂದು ಭರವಸೆದೊಂದಿಗೆ ಬರ್ತೈತೆ, ನೀನು ಭಯಪಡಬೇಡ. ಭಯಪಡುವ ಪರಿಸ್ಥಿತಿಗಳು ಈ ಲೋಕದಲ್ಲಿದ್ದಾವೆ, ನಮ್ಮ ಸುತ್ತಲೂ ಭಯಪಡಿಸುವ ಸನ್ನಿವೇಶಗಳಿದ್ದಾವೆ. ಅನೇಕ ಸಾರಿ ನಮ್ಮ ಜೀವನದಲ್ಲಿ ನಮ್ಮನ್ನು ಭಯಪಡಿಸುವಂಥ ಇಕ್ಕಟ್ಟುಗಳು ಅಥವಾ ಅನೇಕ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಇರುವಂಥವಾಗಿರ್ತವೆ. ಏನೇ ಇರಲಿ, ದೇವರ ವಾಕ್ಯವೇನೆಂದರೆ ನೀನು ಭಯಪಡಬೇಡ, ಭಯಪಡಬೇಡ. ಈ ವಾಕ್ಯ ಪ್ರತಿ ಸಾರಿ ನಾವು ಕೇಳ್ತೇವೆ, ಪ್ರತಿ ಸೇವಕರು ಹೇಳ್ತಾ ಇರ್ತಾರೆ, ದೇವರ ವಾಕ್ಯ ಹೇಳ್ತೈತೆ ನೀನು ಭಯಪಡಬೇಡ ಎಂಬುದಾಗಿ. ಬಟ್ ಅದನ್ನು ನಾವು ಹೊಂದಿಕೊಳ್ಳಬೇಕು.
ಅದನ್ನು ರಿಸೀವ್ ಮಾಡಿಕೊಳ್ಬೇಕು. ದೇವರು ಹೇಳಿದ್ದಾನೆ ನನಗೆ ಭಯಪಡಬೇಡ ಎಂಬುದಾಗಿ. ಅದರ ಅರ್ಥ ಯಾವ ಪರಿಸ್ಥಿತಿ ನನ್ನನ್ನು ಸೋಲಿಸುವುದಿಲ್ಲ, ಯಾವ ಕಷ್ಟಗಳು ನನ್ನ ಜೀವನದಲ್ಲಿ ಶಾಶ್ವತವಾಗಿರುವುದಿಲ್ಲ, ಯಾವುದೇ ಕೊರತೆಗಳು ನನ್ನನ್ನು ಬಾಧಿಸುವುದಿಲ್ಲ, ಯಾವ ಕೊರತೆಯು ಶಾಶ್ವತವಾಗಿ ನನ್ನ ಜೀವನದಲ್ಲಿ ಇರುವುದಿಲ್ಲ. ಯಾಕಂದರೆ ದೇವರು ಭಯಪಡಬೇಡ ಅಂತ ಹೇಳಿದ್ದಾನಂದರೆ ನನ್ನನ್ನು ಭಯಪಡಿಸುವಂಥ ಸಂಗತಿನೇ ಇಲ್ಲ ಎಂಬುದಾಗಿ ನಾವು ಆ ಭಯಪಡಬೇಡ ಎಂಬ ವಾಕ್ಯವನ್ನು ನಾವು ರಿಸೀವ್ ಮಾಡಿಕೊಳ್ಳುವಂಥವ್ರು, ನಾವು ಹೊಂದಿಕೊಳ್ಳುವಂಥವರು ನಾವು ಆಗಿರಬೇಕು. ನಾವು ಕೇಳ್ತಾ ಇರ್ತೇವೆ ಭಯಪಡಬೇಡ ಅಂತ ದೇವರು ವಾಕ್ಯ ಹೇಳ್ತೈತೆ ಅಂತ ನಮಗೆ ಗೊತ್ತುಂಟು, ಬಟ್ ನಮ್ಮ ಜೀವಕಾಲದಲ್ಲೆಲ್ಲ ನಾವು ಭಯಪಡ್ತಾ ಇರ್ತೇವೆ. ಅದೇನೆಂದರೆ ವಾಕ್ಯ ಕೇಳ್ತಿದ್ದೇವೆ, ಬಟ್ ನಾವು ಹೊಂದಿಕೊಳ್ಳಲಿಲ್ಲ. ವಾಕ್ಯ ಹೊಂದಿಕೊಂಡಂಥ ವ್ಯಕ್ತಿ ಭಯಪಡಬೇಡ ಅಂತ ಹೇಳಿರುವಂಥ ವಾಕ್ಯವನ್ನು ಯಾರು ಹೊಂದಿಕೊಳ್ತಾರೋ, ಪರಿಸ್ಥಿತಿ ಬಂದಾಗ ದೇವರು ಹೇಳಿದ್ದಾನೆ ಭಯಪಡಬೇಡ ಅಂತೇಳಿ, ನಾನು ಭಯಪಡುವುದಿಲ್ಲ, ಭಯಪಡಲಿಕ್ಕೆ ಕಾರಣವೇ ಇಲ್ಲ. ಯಾವ ಪರಿಸ್ಥಿತಿ ನನ್ನ ದೇವರಿಗಿಂತ ದೊಡ್ಡದಲ್ಲ. ಎಲ್ಲ ಪರಿಸ್ಥಿತಿಗಳಿಂದ ದೇವರು ನನಗೆ ಮೇಲಕ್ಕೆ ತರುವಾತನಾಗಿದ್ದಾನೆ, ಎಲ್ಲ ಪರಿಸ್ಥಿತಿಗಳ ಆತನ ಜಯವನ್ನು ಕೊಡುವಾತನಾಗಿದ್ದಾನೆ, ಅದಕ್ಕೆ ನಾನು ಭಯಪಡುವುದಿಲ್ಲ ಎಂಬ ತೀರ್ಮಾನದೊಡನೆ ಮುಂದಕ್ಕೆ ಆತನು ಹೋಗುವಾತನಾಗಿರ್ತಾನೆ. ಪ್ರೈಸಲ್ಲ, ಅದು ದೇವರ ವಾಕ್ಯವನ್ನು ಹೊಂದಿರುವಂಥ ವ್ಯಕ್ತಿಯ ಜೀವನ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತೇವೆ, ಭಯಪಡಬೇಡ, ಬ್ರಾಹ್ಮಣೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿ. ಇದು ನನ್ನ ಸಂದೇಶ. ಆ್ಯಕ್ಚುಲಿ ಇದನ್ನು ಹೇಳಲಿಕ್ಕೇ ನಾನು ನಿಮ್ಮ ಮುಂದೆ ಮಾತನಾಡ್ತಾ ಇದ್ದೇನೆ. ನಾನು ನಿನಗೆ ಗುರಾಣಿಯಾಗಿದ್ದೇನೆ ಅಂದರೆ ದೇವರು ಹೇಳ್ತಿದ್ದಾನೆ, ನಾನು ನಿನ್ನ ಗುರಾಣಿ, ನಾನು ನಿನ್ನನ್ನು ಕಾಯುವಾತನು, ನಾನು ನಿನ್ನನ್ನು ಬಲಪಡಿಸುವಾತನು, ನಾನು ನಿನ್ನ ಆಧಾರವು, ನಾನು ನಿನ್ನ ಸಹಾಯವು, ನಾನು ನಿನ್ನ ತಲೆಯನ್ನು ಮೇಲಕ್ಕೆತ್ತುವಾತ, ನಾನು ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಾತನು, ನಾನು ನಿನ್ನ ಎಲ್ಲ ಕಷ್ಟಗಳಿಂದ ಬಿಡಿಸುವಂತಾತನು, ನಾನೇ ನಿನ್ನ ಗುರಾಣಿ, ಯಾವ ಮನುಷ್ಯನೂ ಅಲ್ಲ. ಪ್ರೈಸ್ ಅಲ್ಲ. ಭಯ ಯಾವಾಗ ಮನುಷ್ಯನ ಜೀವನದಲ್ಲಿ ಬರ್ತೈತಂದರೆ, ಯಾವುದೋ ಪರಿಸ್ಥಿತಿಯನ್ನು, ಯಾವುದೋ ವ್ಯಕ್ತಿಯನ್ನು, ಯಾವುದೋ ಸಿಸ್ಟಮನ್ನು, ಯಾವುದೋ ಸಂಗತಿ, ಹಣವನ್ನು ಅಥವಾ ಬೇರೆ ವಸ್ತುಗಳನ್ನು, ಯಾವುದೋ ಸಂಗತಿಗಳನ್ನು ನಾವು ಆಧಾರ ಮಾಡಿಕೊಂಡು ಅಲ್ಲಿಂದ ನನ್ನ ಸಹಾಯ ಬರ್ತೈತೆ, ಅವರು ನನಗೆ ಸಹಾಯ ಮಾಡ್ತಾರೆ, ಇದು ನನಗೆ ಸಹಾಯ ಮಾಡ್ತೈತೆ, ಇದು ಮೇಲಕ್ಕೆತ್ತತೈತೆ, ಇದು ನನ್ನ ಅಗತ್ಯವನ್ನು ಪೂರೈಸ್ತೈತೆ ಎಂಬುದಾಗಿ ಲೋಕ ಸಂಬಂಧವಾದ ಸಂಗತಿಗಳನ್ನು ನಾವು ಆತುಕೊಂಡಾಗ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಭಯ ಅನ್ನುವಂಥದ್ದು ಇದ್ದೇ ಇರುವಂಥದ್ದಾಗಿರ್ತದೆ. ಯಾಕಂದರೆ ಭರವಸೆ ಬರುವುದಿಲ್ಲ. ಯಾಕಂದರೆ ಯಾರೂ ಸಹ ನಮಗೆ ಗುರಾಣಿಯಾಗಿ, ನಮ್ಮ ಸಹಾಯಕರಾಗಿ, ಪೂರ್ಣ ಸಹಾಯಕರಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಯಾವಾಗಾದರೆ ದೇವರು ಹೇಳ್ತಾನೆ, ನಾನೇ ನಿನ್ನ ಗುರಾಣಿ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮ ಗುರಾಣಿಯಾಗಿದ್ದಾನೆ. ನಮ್ಮ ಸಹಾಯವೂ ಆತನೇ, ನಮ್ಮ ಆಧಾರವೂ ಆತನೇ, ನಮ್ಮ ಭದ್ರತೆ ಆತನೇ, ನಮ್ಮ ಪೋಷಕನಾತನೇ, ನಮ್ಮ ಪ್ರೊವಿಷನ್ ಆತನೇ, ನಮ್ಮ ಶಾಂತಿದಾಯಕನಾತನೇ, ನಮ್ಮನ್ನು ಕಾಯುವಾತನು, ಕಾಪಾಡುವಾತನು, ನಮ್ಮ ಸಮಾಧಾನದ ಪ್ರಭು, ನಮ್ಮ ಜಯಧ್ವಜವು ಎಲ್ಲವೂ ಆತನೇ ಆಗಿದ್ದಾನೆ. ಪ್ರೈಸ್ ಅಲ್ಲ. ಯಾಕಂದರೆ ಮನುಷ್ಯನು ದೇವರ ಕಡೆ ತಿರುಗಿಕೊಂಡ್ರೆ ರಕ್ಷಣೆ ಅಂತೆ ದೇವರ ವಾಕ್ಯ ಹೇಳ್ತೈತಲ್ವ. ಒಬ್ಬನ ದೇವರ ಕಡೆ ತಿರುಗಿಕೊಂಡ್ರೆ ಆ ರಕ್ಷಣೆ ಆಗ್ತೈತೆ ಎಂಬುದಾಗಿ. ದೇವರ ಕಡೆ ತಿರುಗಿಕೊಳ್ಳುವಂಥದ್ದಂದರೆ, ದೇವರೇ ನನ್ನ ಸೃಷ್ಟಿಕರ್ತನು, ದೇವರೇ ನನ್ನ ಸಹಾಯಕನು, ದೇವರೇ ನನ್ನ ಸಹಾಯ, ದೇವರೇ ನನ್ನ ಆಧಾರ, ನನ್ನ ಸಹಾಯವು ದೇವರಿಂದ ಬರ್ತೈತೆ ಎಂಬುದಾಗಿ ಈ ಸತ್ಯವನ್ನು ಯಾರಾದರೆ ಗ್ರಹಿಸಿ ಎಲ್ಲ ಸಂಗತಿಗಳಲ್ಲಿ ದೇವರ ಕಡೆ ನೋಡುತ್ತಾನೋ, ದೇವರ ವಾಕ್ಯ ಹೇಳ್ತೈತೆ, ಅವನಿಗೆ ಆಶಾಭಂಗವಾಗುವುದೇ ಇಲ್ಲ ಎಂಬುದಾಗಿ. 34ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಬರ್ತೇವೆ. ದೇವರ ವಾಕ್ಯ ಹೇಳ್ತೈತೆ 5ನೇ ವಚನದಲ್ಲಿ, ನಿನ್ನನ್ನೇ ದೃಷ್ಟಿಸಿದವರ ಮುಖಗಳು ಪ್ರಕಾಶಿಸಿದವು, ಲಜ್ಜೆಯಿಂದ ಅವರ ಮುಖವು ಕೆಡುವುದೇ ಇಲ್ಲ ಎಂಬುದಾಗಿ. ಯಾರಾದರೆ ಸ್ವಾಮಿ ನೀನು, ನಾನು ಹೇಳ್ತೀನಿ, ಏನೇ ಸಮಸ್ಯೆ ನಾವು ಅಂದ್ಕೊಳ್ತೇವೆ, ಕಷ್ಟ ಬಂದುಕೊಳ್ಳಿ ನಾನು ಪ್ರಾರ್ಥನೆ ಮಾಡ್ತೇನೆ, ಕಷ್ಟ ಬಂದುಕೊಳ್ಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತೇಳಿ ನಾವು ಹೇಳ್ತಾ ಇರ್ತೇವೆ. ನಮ್ಮ ಜೀವನದಲ್ಲಿ ಜಯಗಳನ್ನು ಕಾಣುವುದಿಲ್ಲ. ಕಾರಣವೇನೆಂದರೆ ನಾವು ಪ್ರಾರ್ಥನೆ, ಸ್ವಾಮಿ ಅದಿಲ್ಲ, ಇದಕ್ಕೆ ಕಷ್ಟ ಬಂದಿದೆ, ನನಗೆ ಸಹಾಯ ಮಾಡಿ ಅಂತೇಳಿ ನಾವು ಹೇಳಿ ಬಿಟ್ಟು ಬಿಡ್ತೇವೆ. ಬಟ್ ವಿಷಯವೇನೆಂದರೆ, ಸ್ವಾಮಿ ನೀನು ನನ್ನ ಸಹಾಯಕ, ಈ ಪರಿಸ್ಥಿತಿಯಲ್ಲಿ ನನ್ನ ಭದ್ರತೆ ನೀನೆ, ನನ್ನನ್ನು ಬಿಡಿಸುವಾತ ನೀನೆ, ನನ್ನನ್ನು ಮೇಲಕ್ಕೆತ್ತುವಾತ ನೀನೆ, ನನ್ನ ಸ್ವಸ್ಥಪಡಿಸುವಾತ ನೀನೆ, ನನ್ನ ಮುಂದಕ್ಕೆ ನಡೆಸುವಾತ ನೀನೆ, ನನ್ನ ಸಮೃದ್ಧಿಗೊಳಿಸುವಾತ ನೀನೆ. ಯಾಕಂದರೆ ನೀನು ನನ್ನ ಗುರಾಣಿಯಾಗಿದ್ದಿ ಎಂಬುದಾಗಿ ದೇವರನ್ನು ಕನೆಕ್ಟ್ ಆಗಿ, ದೇವರಲ್ಲಿ ಯಾವಾಗಾದರೆ ನಾವು ಮನಃಶಾಂತಿಯನ್ನು ನಾವು ಹೊಂದಿಕೊಳ್ತೇವೋ ಅದು ಪ್ರಾರ್ಥನೆ, ಅದು ದೇವರನ್ನು ಶರಣುಗೊಳ್ಳುವಂಥದ್ದು, ಅದು ದೇವರನ್ನು ಆಶ್ರಯಿಸುವಂಥದ್ದು, ಅದು ದೇವರನ್ನು ನಂಬುವಂಥದ್ದು. ಯಾಕಂದರೆ ದೇವರನ್ನು ಯಾವಾಗಲೇ ಆತ ನನ್ನ ಗುರಾಣಿ, ಆತನಿಂದಲೇ ನನ್ನ ಸಹಾಯ, ಆತನಿಂದ ನಿಶ್ಚಯವಾಗಿ ನನ್ನ ಸಹಾಯ ಬರ್ತೈತೆ ಎಂಬುದಾಗಿ ನಾವು ಯಾವಾಗಾದರೆ ನಂಬುತ್ತೇವೋ, ಮನಃಶಾಂತಿ ನಮ್ಮ ಹೃದಯದಲ್ಲಿ ಉಂಟಾಗುವಂಥದ್ದು, ಮನಃಶಾಂತಿಯಲ್ಲಿ ನಾವಿರುವಂಥವರಾಗಿರ್ತೇವೆ. ಪ್ರೈಸ್ ಅಲ್ಲ. ದೇವರ ಅಬ್ರಹಾಮನಿಗೆ ಹೇಳ್ತಿದ್ದಾನೆ, ನಾನೇ ನಿನ್ನ ಗುರಾಣಿ, ಭಯಪಡಬೇಡ, ನಾನಿದ್ದೇನೆ, ನಿನಗೆ ನಿನ್ನ ಅಗತ್ಯಗಳನ್ನು ಪೂರೈಸ್ತೇನೆ, ನಿನಗೇನು ಬೇಕೋ ಅದನ್ನು ನಾನು ಕೊಡ್ತೇನೆ, ನಿನ್ನನ್ನು ಕಾಪಾಡ್ತೇನೆ, ನಿನ್ನನ್ನು ಕಾಯುತ್ತೇನೆ. ಪ್ರೈಸ್ ಅಲ್ಲ. ದೇವರು ನಮ್ಮ ಗುರಾಣಿಯಾಗಿದ್ದಾನೆ. ನಾವು ಅರ್ಥ ಮಾಡಿಕೊಳ್ಳೋಣ.
ಅನೇಕ ಭಯಗಳು ನಮ್ಮ ಭಯಪಡಿಸುವ ಪರಿಸ್ಥಿತಿಗಳಿರ್ಬೋದು. ಒಂದನ್ನು ಅರ್ಥ ಮಾಡಿಕೊಳ್ಳೋಣ, ದೇವರು ನಿನ್ನ ಗುರಾಣಿಯಾಗಿದ್ದಾನೆ. ನಿನಗೆ ಆಶಾಭಂಗವಾಗುವುದೇ ಇಲ್ಲ, ನಿನ್ನ ತಲೆ ಕೆಳಗೆ ಹಾಕಲ್ಪಡುವುದೇ ಇಲ್ಲ, ನಿನ್ನ ಕಾಲುಗಳು ಕದಲುವುದೇ ಇಲ್ಲ. ಯಾಕಂದರೆ ಮಹೋನ್ನತನಾದ ದೇವರು ನಿನ್ನ ಸೃಷ್ಟಿಕರ್ತನು ನಿನಗೆ ಗುರಾಣಿಯಾಗಿದ್ದಾನೆ, ಖೇಡ್ಯವಾಗಿದ್ದಾನೆ, ಸಹಾಯಕನಾಗಿದ್ದಾನೆ. ಆತನಿಂದ ನಿನಗೆ ಬರತಕ್ಕ ಪ್ರತಿಫಲ ಬರುವಂಥದ್ದಾಗಿರ್ತದೆ. ನೆಕ್ಸ್ಟ್ ಆತನು ಹೇಳ್ತಾನೆ, ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನವು ಇರ್ತದೆ ಎಂಬುದಾಗಿ. ಅಂದರೆ ದೇವರು ನಮ್ಮ ಗುರಾಣಿ ಎಂಬುದಾಗಿ ನಾವು ಒಬ್ಬ ಮನುಷ್ಯ ಯಾವಾಗ ಅರ್ಥ ಮಾಡಿಕೊಂಡು ನಂಬುತ್ತಾನೋ ಅವನಿಗೋಸ್ಕರ ದೇವರು ಇಟ್ಟಂಥ ಅತ್ಯಧಿಕ ಬಹುಮಾನ ಅವನ ಜೀವನದಲ್ಲಿ ಮ್ಯಾನಿಫೆಸ್ಟ್ ಆಗುವಂಥದ್ದಾಗಿರ್ತದೆ. ನಮ್ಮ ಒಬ್ಬೊಬ್ಬರಿಗೋಸ್ಕರ ದೇವರು ಅತ್ಯಧಿಕವಾದ ಬಹುಮಾನವನ್ನಿಟ್ಟಿದ್ದಾನೆ, ಉನ್ನತವಾದ ಜೀವಿತವನ್ನಿಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತೈತೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ, ಆತನನ್ನು ಪ್ರೀತಿಸುವವರಿಗಾಗಿ ಆತನು ಸಿದ್ಧಪಡಿಸಿರುವ ಮೇಲು ಯಾವ ಕಣ್ಣು ಕಾಣಲಿಲ್ಲ, ಯಾವ ಕಿವಿ ಕೇಳಲಿಲ್ಲ, ಯಾರ ಹೃದಯ ಭಾವನೆಕ್ಕೂ ಅದು ಬರಲಿಲ್ಲ ಎಂಬುದಾಗಿ. ನಮಗೋಸ್ಕರ ದೇವರು ಉನ್ನತವಾದ ಸಂಗತಿಗಳನ್ನು ಇಕ್ಕಿರುವಂಥ ಆತನಾಗಿದ್ದಾನೆ, ಉನ್ನತವಾದ ಮೇಲುಗಳನ್ನು ಆತನು ಸಿದ್ಧಪಡಿಸಿರುವಂಥ ಆತನಾಗಿದ್ದಾನೆ. ಹಲ್ಲೆಲೂಯಾ. ಆದಾದರೆ ನಾವು ಯಾವಾಗಲೂ ಒಂದು ಗ್ರಾಹಿಕೆಗೆ ಬರೋಣ, ದೇವರು ನನ್ನನ್ನು ಭಯಪಡಿಸುವಂಥ ಪರಿಸ್ಥಿತಿಗಳು ಯಾವುದೂ ಇಲ್ಲ, ಯಾವ ಪರಿಸ್ಥಿತಿಗೂ ನಾನು ಭಯಪಡುವುದಿಲ್ಲ. ಯಾಕಂದರೆ ದೇವರು ಹೇಳಿದ್ದಾನೆ. ಎರಡನೇದಾಗಿ ದೇವರು ನನ್ನ ಗುರಾಣಿಯಾಗಿದ್ದಾನೆ. ಪ್ರೈಸಲ. ಮೂರನೇದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು, ನಿನಗೋಸ್ಕರ ದೇವರು ಅತ್ಯಧಿಕವಾದ ಬಹುಮಾನವನ್ನು ಇಟ್ಟಿದ್ದಾನೆ. ದೇವರು ನಮ್ಮ ಗುರಾಣಿ ಅಂತ ನಾವು ನಂಬಿದರೆ ಸಾಕು, ನಮಗೋಸ್ಕರ ಏನು ಇಡಲ್ಪಟ್ಟಿದೆ ನಮ್ಮ ಜೀವನದಲ್ಲಿ ಪ್ರತ್ಯಕ್ಷವಾಗುವಂಥದ್ದಾಗಿರ್ತದೆ. ಅದಕ್ಕೆ ತಿಳ್ಕೊಳ್ಬೇಕು, ನಮಗೆ ಕೇಳಿಡಲ್ಪಟ್ಟಿದ ಏನಾಗ್ತೈತೆ ಜೀವನ, ನಮ್ಮ ಮಕ್ಕಳಿಗೆ ಏನಾಗ್ತೈತೆ, ಪರಿಸ್ಥಿತಿ ಏನಾಗ್ತೈತೆ, ದೇಶ ಏನಾಗ್ತೈತೆ, ನಾವು ಅರ್ಥ ಮಾಡಿಕೊಳ್ಳೋಣ. ನಮಗೋಸ್ಕರ ಅತ್ಯಧಿಕವಾದ ಬಹುಮಾನವು ಇರ್ತದೆ. ಪ್ರೈಸಲ. ಇದನ್ನು ನಾವು ನಂಬೋಣ. ನಮ್ಮ ಗುರಾಣಿ ದೇವರೇ ನಮಗೋಸ್ಕರ ಒಳ್ಳೆಯ ಸಂಗತಿಗಳು, ಮೇಲುಗಳನ್ನು ಆತನು ಸಿದ್ಧಪಡಿಸಿರುವಂಥ ಆತನಾಗಿದ್ದಾನೆ. ಆದ್ದರಿಂದ ಭಯಪಡುವಂಥ ಅಗತ್ಯತೆ ಇಲ್ಲ. ಅದಕ್ಕೆ ಈ ದಿನ ಸಂದೇಶವೇನೆಂದರೆ, ಆತನು ನಿನ್ನ ಗುರಾಣಿ ಆಗಿರುವುದರಿಂದ ನಿನ್ನ ಬಹುಮಾನ ಸ್ವಲ್ಪವಾಗಿರುವುದಿಲ್ಲ, ಅತ್ಯಧಿಕವಾಗಿರುವಂಥ. ಮನುಷ್ಯನಿನ ಗುರಾಣಿ ಆದರೆ ನಿನ್ನ ಬಹುಮಾನ ಸ್ವಲ್ಪವೇ, ಹಣ ನಿನ್ನ ಗುರಾಣಿಯಾದರೆ ನಿನ್ನ ಬಹುಮಾನ ಅಲ್ಪವೇ. ಯಾವುದೇ ಸಂಗತಿ, ಲೋಕ ಸಂಬಂಧ ಸಂಗತಿಗಳು ನಿನಗೆ ಆಧಾರವಾದರೆ ನಿನ್ನ ಬಹುಮಾನ, ನಿನಗೆ ಬರ್ತಕ್ಕ ಪ್ರತಿಫಲಗಳು ಕೊಂಚವೇ. ಬಟ್ ದೇವರು ನಿನ್ನ ಗುರಾಣಿ ಆಗಿರುವಾಗ ನಿನ್ನ ಪ್ರತಿಫಲ ಅತ್ಯಧಿಕವಾಗಿರುವ, ನಿನ್ನ ಬಹುಮಾನ ದೊಡ್ಡದಾಗಿರುವಂಥದ್ದಾಗಿರ್ತದೆ. ಅದಕ್ಕೆ ದೇವರ ಆಶ್ರಿತರು ಧನ್ಯರು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಯೆಹೋವನನ್ನು ನಂಬುವವನು ಧನ್ಯನೆಂಬುದಾಗಿ 34ನೇ ಕೀರ್ತನೆ 8ನೇ ವಚನ ಹೇಳ್ತದೆ. ಯಾಕಂದರೆ ದೇವರನ್ನು ಯಾರು ನಂಬುತ್ತಾರೋ ಅವ್ರಿಗೋಸ್ಕರ ಇರುವಂಥ ಅತ್ಯಧಿಕ ಬಹುಮಾನ ಪ್ರತ್ಯಕ್ಷವಾಗುವಂಥದ್ದಾಗಿರ್ತದೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನಿನ್ನ ವಾಕ್ಯವನ್ನು ನಾವು ಹೊಂದುವಂಥದ್ದು ನಮ್ಮ ಜೀವಿತವನ್ನು ಬದಲಾಯಿಸ್ತೈತೆ, ಆಶೀರ್ವದಿಸ್ತೈತೆ, ಉನ್ನತಿಪಡಿಸ್ತೈತೆ ಎಂಬುದಾಗಿ ನಾವು ಕೇಳಿದ್ದೇವೆ. ಕರ್ತನ ಅಬ್ರಹಾಮನಿಗೆ ವಾಕ್ಯ ಉಂಟಾಯಿತು ಸ್ವಾಮಿ. ಅದು ನಿನ್ನ ವಾಕ್ಯವು ಆತನಿಗೆ ಹೇಳ್ತೈತೆ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವಿಟ್ಟದೆ ಎಂಬುದಾಗಿ ಸ್ವಾಮಿ. ನಾವೆಲ್ಲರೂ ಕರ್ತನೆ ಯಾವ ವಿಷಯದಲ್ಲಿ ಭಯಪಡದೆ ನೀನು ನಮ್ಮ ಗುರಾಣಿಯಾಗಿದ್ದೀ ಎಂಬುದಾಗಿ ನಮ್ಮ ಜೀವನದಲ್ಲಿ ನಾವು ಕರ್ತನ ಸ್ಪಷ್ಟವಾಗಿ ಗ್ರಹಿಸಿದವರಾಗಿ ಸ್ವಾಮಿ ನಿನ್ನಲ್ಲಿ ಆನಂದಿಸುವಂತೆ, ನಿನ್ನ ಭದ್ರತೆಯಲ್ಲಿ, ನಿನ್ನ ಒದಗಿಸುವಿಕೆಯಲ್ಲಿ, ನಿನ್ನ ಕೃಪೆಯಲ್ಲಿ ನಾವು ಆನಂದಿಸುವಂತೆ ಪ್ರತಿಯೊಬ್ಬರನ್ನು ಬಲಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ನಮಗೋಸ್ಕರ ಇಟ್ಟಂಥ ಅತ್ಯಧಿಕವಾದ ಮೇಲುಗಳಿಗಾಗಿ, ಬಹುಮಾನಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಮಾಡ್ತೇನೆ. ನೀನು ನಮ್ಮ ಗುರಾಣಿ ಆಗಿರುವಾಗ ನಮಗೋಸ್ಕರ ಇಟ್ಟಂಥ ಮೇಲುಗಳು ಉನ್ನತವಾಗಿದ್ದಾವೆ ಸ್ವಾಮಿ. ಕರ್ತನಿದರ ಗ್ರಾಹಿಕೆಯಲ್ಲಿ, ನಂಬಿಕೆಯಲ್ಲಿ ಕೇಳುವಂಥ ಪ್ರತಿಯೊಬ್ಬರು ಜೀವಿಸುವಂತೆ ಬಲಪಡಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಕೃಪೆಗೊಪ್ಪಿಸಿಕೊಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್.